ಇಲ್ಲಿ ಪನ್ನೀರ್ ಚಪಾತಿ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಕಡೆ ಒಂದು ಕಡೆ ಎಲ್ಲ ಪನ್ನೀರ್ ಎಲ್ಲ ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಖಾರ, ಅರಿಶಿಣ, ಉಪ್ಪು ಹಾಕಿ ಎಲ್ಲ ಮ್ಯಾಶ್ ಮಾಡಿ ಸಪ್ರೇಟ್ ಇಟ್ಟಿದ್ದೀವಿ. ಮತ್ತು ಒಂದು ಕಡೆ ಟಮಾಟ, ಈರುಳ್ಳಿ ಆಯಿತು, ಗಸಗಸೆ ಆಯಿತು, ಚಕ್ಕೆ, ಲವಂಗ ಹಾಕಿ ಮಸಾಲ ರೆಡಿ ಮಾಡ್ಕೋಬೇಕು. ಸ್ವಲ್ಪ ಒಂದು 3 ಗಡ್ಡೆ ಈರುಳ್ಳಿ, 3ರಿಂದ 4 ಆದರೆ ಎಷ್ಟು ಬೇಕಾದರೆ ಅಷ್ಟರಲ್ಲಿ ಈರುಳ್ಳಿ ಕಟ್ ಮಾಡ್ಕೋಬೋದು. 2 ಅಥವಾ 3 ಆಯಿತು, 2-3 ಟೊಮಾಟ ಕಟ್ ಮಾಡ್ಕೊಂಡು ಚೆನ್ನಾಗಿ ಹುರ್ಕೊಂಡು ಹಸಿ ವಾಸನೆವರೆಗೂ ಹೋಗ್ಬಿಟ್ಟು ಆಮೇಲೆ ಹುರ್ಕೊಂಡು ತಣ್ಣಗೆ ಮಾಡ್ಕೊಂಡು ಗ್ರೈಂಡ್ ಮಾಡಿಕೊಡ್ರಿ. ಮತ್ತು ನಾನು ಚಪಾತಿಗೆ ಹಿಟ್ಟು ಕಲಿಸ್ಕೊಂಡಿದ್ದೀನಿ. ಹಿಟ್ಟು ಕಲಸಿ ಸಪ್ರೇಟ್ ಇಟ್ಟಿದ್ದೀನಿ. ಇಲ್ಲಿ ನಮ್ಮ ಮನೆಯವ್ರು ಕೂತಿದ್ರು. ಇಲ್ಲಿ ನೋಡ್ರಿ, ಹಾಯ್ ಮಾಡ್ರಿ. ಇಲ್ಲಿ ನನ್ನ ಮಗು ಸಿಂಚನ್ ಟಿ ಶರ್ಟ್. ಪನ್ನೀರ್ ಎಲ್ಲ ಮ್ಯಾಶ್ ಮಾಡಕ್ಕೆ ಇಟ್ಟಿದ್ದೀವಲ್ಲ, ಚೆನ್ನಾಗಿ ಅದು ತವದ ಮೇಲೆ ಚೆನ್ನಾಗಿ ಎಣ್ಣೆ ಹಾಕಿ ಹುರ್ಕೋತಾ ಇದ್ದೀವಿ. ಇಲ್ಲಿ ಟೊಮೆಟೊ ಎಲ್ಲ ಕಟ್ ಮಾಡಿದ್ದು ಫ್ರೈ ಮಾಡಿ ತಣ್ಣಗಾಗಕ್ಕೆ ಇಟ್ಟಿದ್ದೀನಿ. ಈ ಕಡೆ ಪನ್ನೀರು ಪಲ್ಯ ಮಾಡೋಕ್ಕೆ ಎಣ್ಣೆ, ಪಲಾವ್ ಎಲೆ, ಕಲ್ಲು ಹೂವು ಅಂತಾರಲ್ಲ, ಕಲ್ಲು ಹೂವು, ಸ್ವಲ್ಪ ಸೋಂಪು ಹಾಕಿ ಇದು ಮಾಡ್ತಾಯಿದ್ದೀನಿ. ಇವಾಗ ರುಬ್ಕೊಂಡಿದ್ದು ಪೇಸ್ಟು, ಟೊಮೆಟೊ ಪ್ಯೂರಿ ರುಬ್ಕೊಂಡಿದ್ದೆಲ್ಲ ಇರುತ್ತಲ್ಲ, ಅದೆಲ್ಲ ಹಾಕ್ತಾಯಿದ್ದೀನಿ. ಹಾಕ್ಕೊಂಡಾದ್ಮೇಲೆ ಅದಕ್ಕೆ ಉಪ್ಪು, ಅರಿಶಿಣ ಆಯಿತು, ಧನಿಯಾ ಪುಡಿ, ಗರಂ ಮಸಾಲ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಮುಚ್ಚಬೇಕು. ಮುಚ್ಚಾದ್ಮೇಲೆ ಈ ಲಾಸ್ಟಲ್ಲಿ ಪನ್ನೀರ್ ಹುರ್ಕೊಂಡಿದ್ದಿರುತ್ತಲ್ಲ, ಫ್ರೈ ಮಾಡಿದ್ದು, ಅದು ಲಾಸ್ಟಲ್ಲಿ ಹಾಕಬೇಕು. ಅದಕ್ಕೊಂದು ಕುದಿ ಬಂದಮೇಲೆ ಮುಚ್ಚಳ ತೆಗೆದ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಅದಕ್ಕೊಂದು ಸ್ವಲ್ಪ ಎಣ್ಣೆ ಬರೋವರೆಗೂ ಬಿಡಬೇಕು. ಚೆನ್ನಾಗಿ ಎಣ್ಣೆ ಮೇಲೆ ಎಣ್ಣೆ ತೇಲ್ತಂದರೆ ಪನ್ನೀರು ಪಲ್ಯ ರೆಡಿಯಾಗಿರುತ್ತೆ. ಚಪಾತಿ ಜೊತೆ ಸೂಪರಾಗಿ ಕಾಂಬಿನೇಷನ್ ಸೂಪರಾಗಿರುತ್ತೆ. ತಿಂದು ನೋಡಿ ಹೇಗಿತ್ತು ಅಂತ ಟೇಸ್ಟ್ ಮಾಡಿ ನೋಡಿ ತಿಂದು ಹೇಳ್ರಿ ಎಲ್ಲರೂ. ಸಣ್ಣ ಪ್ರಯತ್ನ, ಯೂಟ್ಯೂಬ್ ಸ್ಟಾರ್ಟಿಂಗ್ ಮಾಡ್ತಾಯಿದ್ದೀನಿ. ಹೇಗೆ ಬರ್ತಾಯಿತ್ತು ಅಂತ ಅದು ಗೊತ್ತಾಗ್ತಾ ಇಲ್ಲ. ಎಲ್ಲ ಹೇಳಬೇಕು. ಚೆನ್ನಾಗಿ ಶೇರ್ ಮಾಡಿ, ಲೈಕ್ ಮಾಡಿ. ನನಗೂ ವಿಡಿಯೋ ಮಾಡೋಕ್ಕೆ ಚೆನ್ನಾಗಿ ಓಡ್ತೈತೆ ಅಂತಂದರೆ ನನಗೂ ಒಂಥರ ಖುಷಿ ವಿಷಯನೇ. ಅದರಿಂದ ಚೆನ್ನಾಗಿ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಎಲ್ರಿಗೂ ಶೇರ್ ಮಾಡೋದು ಇನ್ನೂ ಖುಷಿ ನನಗೆ. ಅದರಿಂದ ಹೀಗೆ ಬರ್ತೈತೆ ಯೂಟ್ಯೂಬು ವೀಡಿಯೋಸು. ಇನ್ನು ನನಗೆ ಹೇಗೆ ಮಾಡಬೇಕಂತ ಎಲ್ಲ ಮಾಹಿತಿ ಗೊತ್ತು, ಆದರೆ ಕ್ಯಾಮ್ರಾ ಮತ್ತು ಸ್ವಲ್ಪ ಮಾತಾಡೋದ್ರಲ್ಲಿ ಏನು ಎತ್ತ ಅಂತ ಸ್ವಲ್ಪ ಭಯ ಆಗ್ತೈತೆ. ಅದರಿಂದ ಸ್ವಲ್ಪ ನನಗೆ ಹಿಂಜರಿಕೆ, ಹೆದರಿಕೆ ಆಗ್ತೈತೆ. ಅದಕ್ಕೆ ಬಿಟ್ಟು ಬೇರೆ ಏನೂ ಇಲ್ಲ. ಸ್ವಲ್ಪ ಕ್ಯಾಮ್ರಾ ಕ್ಲಿಯರಿಟಿ ಇಲ್ಲ ಅಂತಲೇ ಸ್ವಲ್ಪ ಸಣ್ಣ ಪುಟ್ಟ ಮಾಡ್ಕೋತಾ ಇದ್ದೀನಿ. ಅದರಿಂದ ಮುಂದೆ ಚೆನ್ನಾಗಿ ಮಾಡ್ತೀನಿ ಅಂತ ನನಗೆ ಭರವಸೆ ಐತೆ. ಆದರೆ ಮಾಡ್ತೀನಿ. ಹಿಂಗೆ ಸಣ್ಣ ಪುಟ್ಟ ಆದರೆ ಮಾಡ್ತಾನೇ ಇರ್ತೀನಿ. ಚೆನ್ನಾಗಿ ಬರೋವರೆಗೂ ಬಿಡಲ್ಲ, ಇದಕ್ಕೆ ಮಾಡ್ತಾನೇ ಇರ್ತೀನಿ. ಅದಕ್ಕೆ ನಂದು ಹವ್ಯಾಸಗಳು ಅಂದರೆ ಮನೇಲಿ ಕೆಲಸ ಮಾಡ್ಕೊಂಡು ಬಟ್ಟೆ ಸ್ಟಿಚಿಂಗ್ ಮಾಡ್ತೀನಿ ಆಯಿತು. ಮನೆ ಸಣ್ಣ ಪುಟ್ಟ ಎಲ್ಲ ನಾನೇ ರೆಡಿ ಮಾಡ್ಕೊಂಡು ನಾನೇ ಸ್ಟಿಚ್ಚು ಅದು ಇದು ಎಲ್ಲ ಸೀರೆ ಕುಚ್ಚು ಎಲ್ಲ ಕಟ್ತೀನಿ. ಎಲ್ಲ ನಾನೇ ಮಾಡ್ಕೊತೀನಿ. ಆಚೆ ಏನೂ ಕೊಡೋದಿಲ್ಲ. ಹಾಗಂತ ಹೀಗಿತ್ತು ನಮ್ಮ ಯೂಟ್ಯೂಬ್ ವೀಡಿಯೋಸ್. ಓಕೆ, ಬಾಯ್. ಮತ್ತೆ ಇನ್ನೊಂದು ವಿಡಿಯೋಕ್ಕೆ ಸಿಗೋಣ.
ಲಂಚ್ ಬ್ಯಾಗ್ ರೆಡಿ. ನಮ್ಮ ಮನೆಯವ್ರ ಡ್ಯೂಟಿಗೆ ರೆಡಿ. ಈ ಕಡೆ ತಗೋ, ಎತ್ತಿ ಜಡೆ ಹಾಕೋ. ನೋಡ್ರಿ ಗೈಸ್, ಸಾಕಲ್ಲ ಅಂತೇಳು ಮಲಗದ್ಲು ವಾಪಸ್. ನೀರು ಸಿಕ್ತು ಅನ್ನೋದೊಂದೇ ನನ್ನ ಖುಷಿ ಕಾರಣ ಅಲ್ಲ. ಈ ಪ್ರದೇಶ ಸಮುದ್ರದಿಂದ ಸುತ್ತುವರೆದಿದ್ದರಿಂದ ಈ ತಗ್ಗಿನ ಕಡೆ ಮುಂದುವರೆದ್ರೆ ಖಂಡಿತ ನನಗೆ ನದಿ ಸಿಕ್ಕೇ ಸಿಗುತ್ತೆ. ಮುಂದೆ ಸಮುದ್ರದ ಸುತ್ತಲೂ ಒಂದು ನಂಬಿಕೆ ಇದೆ. ಈ ದಾರಿ ಹಿಡ್ಕೊಂಡು ಹೋದ್ರೆ ನಾನು ಈ ದಾರಿನ ಹೊರತುಪಡಿಸುತ್ತದೆ. ಇದು ಹತ್ತಿರದ ವರ್ಷದ ಹಾಗೆ ಅಲ್ಲೇ ಒಂದು, ಆದರೆ ಈಗ ನಿಂತಿರೋದು ಒಂದೇ ಮಾರ್ಗ. ಸಣ್ಣದಾಗಿ ಕೇಳ್ತಿರೋ ಈ ಝರಿ ಮುಂದೆ ಹೋಗಿ ಬೋರ್ ಕಿರಿತಿರೋ ಸದ್ದು ನನಗೆ ಕೇಳ್ತಿದೆ. ಇದೊಂದು ರೀತಿ ಅಪಾಯದ ಸೂಚನೆ. ಯಾಕಂದ್ರೆ ಜಲಪಾತ ಆಳದ ಕೊರಗಲಿಗೆ ಧುಮುಕುತ್ತೆ. ಇವೆಲ್ಲ ನೋಡ್ಕೊಂಡು ಹೋಗೋಷ್ಟರಲ್ಲಿ ಗಂಟೆಗಳಾಗಬಹುದು, ಕತ್ತಲಾಗಿರಬಹುದು. ಆದ್ರೆ ಅಷ್ಟರೊಳಗಡೆ ನಾನು ಕೆಳಗೆ ಹೋಗ್ಲೇಬೇಕು. ಇಲ್ಲಿರೋ ಬಳ್ಳಿಗಳು ಇಷ್ಟು ಗಟ್ಟಿಯಾಗಿರೋದೇ ನನಗೆ ಆಶ್ಚರ್ಯ. ಇಲ್ಲಿ ಬ್ಲೌಸು ಸ್ಟಿಚ್ ಮಾಡಿಂದು ಹೊಲಿತಾ ಇದ್ದೆ, ಅದಕ್ಕೆ ಕಟ್ಟಿಂಗ್ ಎಲ್ಲ ನೋಡ್ತಾ ಇದ್ದೆ. ನೋಡ್ಬಿಟ್ಟು ನನ್ನ ಮಗ ಈ ಕಡೆ ವಿಡಿಯೋ ಮಾಡ್ತಾ ಇದ್ನು. ಚೆನ್ನಾಗಿ ಮಾರ್ಕ್ ಅದನ್ನು ಹಾಕ್ಕೊಂಡು ಈ ಬಳ್ಳಿಗಳು ತುಂಬಾ ಗಟ್ಟಿ ಮತ್ತು ನನ್ನ ಆಹಾರ ಪಡೆಯುವ ಶಕ್ತಿ ಬಂದಿದೆ. ನಾನು ಈ ಬಳ್ಳಿಗಳನ್ನ ಒಂದು ಮರ ಕಳೆದು ಹೋಗಿದ್ದ ಒಬ್ಬ ಹುಡುಗ 13 ದಿನ ಬರೀ ನದಿ ನೀರು ಮತ್ತೆ ಬಾಳೆಹಣ್ಣು ತಿಂದು ಬದುಕಿದ್ನಂತೆ. ಈ ಕಾಡಲ್ಲಿ ಕಳೆದು ಹೋದಾಗ ತುಂಬಾ ತಲೆ ಫ್ರೆಂಡ್ ಇವತ್ತು ಬ್ಲೌಸು ಕಟ್ ಮಾಡಿದ್ದೆ, ಅದು ಸ್ಟಿಚ್ ಮಾಡೋಣ ಅಂತ ಹೊಲಿತಾ ಇದ್ದೀನಿ. ಏನಾಗುತ್ತೋ ಅಂತ ಆತಂಕ ಆಗ್ತಿದೆ. ಈ ಥರ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದು ಸ್ಟಿಚ್ ಆದಮೇಲೆ ತೋರಿಸ್ತೀನಿ ಹೇಗಾಗಿದೆ ಅಂತ. ಇವಾಗ ಸ್ಟಿಚ್ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವಾಗ ಟಿಫಿನ್ ಮಾಡ್ತಾ ಇದ್ದೀವಿ. ಹೆಸರಟ್ಟು ಕಡಲೆ ಬೀಜದ ಚಟ್ನಿ ಮಾಡ್ತಾ ಇದ್ದೀವಿ. ಟೈಮು 10:30 ಆಗಿತ್ತು. ಇವಾಗ ಟಿಫಿನ್ ಮಾಡ್ತಾ ಇದ್ದೀವಿ. ಟಿಫಿನ್ ಮಾಡೋಣ ಬನ್ನಿ ಎಲ್ಲರೂ. ಹೆಸರು ಕಾಳು ನೆನೆಸ್ಬಿಟ್ಟು, ಸ್ವಲ್ಪ ಅಕ್ಕಿ ನೆನೆಸ್ಬಿಟ್ಟು ನೈಟಿಗೆ ನೆನೆಸ್ಬಿಡ್ಬೇಕು ಹೆಸರು ಕಾಳು. ಇವಾಗ ಬೆಳಗ್ಗೆಗೆ ರುಬ್ಕೊಂಡು ಹಂಗೆ ದೋಸೆ ಮಾಡ್ಬೋದು. ಈಗ ಬರುತ್ತೆ ನೋಡಿ. ಅದಕ್ಕೆ ಸ್ವಲ್ಪ ರುಬ್ಕೋವಾಗೆ ಹಸಿ ಶುಂಠಿ, ಮೆಣಸು, ಈರುಳ್ಳಿ ಹಾಕಂಗಿದ್ರೆ ಹಾಕ್ಕೋಬೋದು. ಟೇಸ್ಟ್ ಚೆನ್ನಾಗಿ ಬರುತ್ತೆ ಈರುಳ್ಳಿ ಹಾಕಿದ್ರೆ. ಮತ್ತು ಉಪ್ಪು, ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಎಲ್ಲ ಇದ್ದರೂ ಹಾಕ್ಕೋಬೋದು. ಶುಂಠಿ ಮೇನು ಮತ್ತು ಮೆಣಸು ಮೇನು ಹಾಕಲೇಬೇಕು. ಅದಕ್ಕೆ ಅದೇ ಕಾಂಬಿನೇಷನ್ನು ದೋಸೆಗೆ ಚೆನ್ನಾಗಿರುತ್ತೆ. ಟಿಫಿನ್ ಮಾಡೋಣ ಬನ್ನಿ ಎಲ್ಲರೂ. ಓಕೆ, ಬಾಯ್. ಚೆನ್ನಾಗೈತ ಟೇಸ್ಟು? ಸೂಪರಾ? ಸೂಪರ್ ಅಂತ ಹೇಳ್ತಾ ಇದ್ದಾಳೆ. ಇವಾಗ ಮತ್ತೆ ನಮ್ಮ ಮನೆಯವರಿಗೆ ಅಡುಗೆ ಮಾಡಬೇಕು. ಮಧ್ಯಾಹ್ನ ಸಿಟ್ಟು ಹೋಗೋದು.
ಟಿಫಿನ್ ಮಾಡಿಬಿಟ್ಟು ಮತ್ತೆ ಅಡುಗೆ ಮಾಡಾಗ ಸಿಗ್ತೀನಿ. ಹಾಯ್ ಫ್ರೆಂಡ್, ಇಲ್ಲಿ ನಮ್ಮ ಮನೆಯವರು ಡ್ಯೂಟಿಗೆ ಹೋಗೋಕ್ಕೆ ಊಟ ಮಾಡಿ ರೆಡಿಯಾಗಿ ಕೂತಿದ್ದಾರೆ. ಅದೇ ಫೋನ್ ನೋಡ್ತಾ ಇದ್ದಾಗೆ ಯಾರ್ದೋ ಬರ್ತಡೇ, ಅವರು ಗಂಡಂದು ಬರ್ತಡೇಗೆ ಒಂಥರ ಅಡುಗೆ ಥರ ಮಾಡಿ ಕೊಟ್ಟಿದ್ರಂತೆ. ಅದು ನನ್ನ ಮಗಳ ಹತ್ರ ಶೇರ್ ಮಾಡ್ಕೊಂಡು ನಗಾಡ್ತಾಯಿದ್ರು. ನನ್ನ ಮಗಳು ಏನು ಹೇಳ್ತಾ ಇದ್ಲು, ಪಾಪ ಅದು ವಿಡಿಯೋಗೋಸ್ಕರ ಮಾಡಿದ್ದಾರೆ, ಅವರು ತೋರ್ಸೋಕ್ಕೋಸ್ಕರ ಅಂತ ನನ್ನ ಮಗಳು ಹೇಳ್ತಾಳೆ. ಇಲ್ಲ, ನಿಮ್ಮ ಮಮ್ಮಿಗೆ 2 ಚಪಾತಿ ಸ್ವಲ್ಪ ಪಲ್ಯ ಮಾಡೋದ್ರಲ್ಲೇ ಸುಸ್ತಾಗ್ತಾಳೆ, ಇಷ್ಟೆಲ್ಲ ಎಲ್ಲಿ ಮಾಡಬೇಕು ನಿಮ್ಮ ಮಮ್ಮಿ ಅಂತ ನಮ್ಮ ಮಗಳ ಹತ್ರ ಹೇಳ್ತಾಯಿದ್ರು. ಅದರಿಂದ ಇಲ್ಲ ಪಾಪ, ಇದು ಸುಮ್ಮನೆ ಫೋಟೋಕ್ಕೋಸ್ಕರ ಮಾಡಿದ್ದು ಅಂತ.